ಸ್ನೇಹಿತರೆ, ಈ ಒಂದು ಕರ್ನಾಟಕ ರಾಜ್ಯದ ಎಲ್ಲ ರೈತರಿಗೂ ಕೂಡ ಈ ಒಂದು ಸರ್ಕಾರದಿಂದ ಒಂದು ಒಳ್ಳೆಯ ಗುಡ್ ನ್ಯೂಸ್ ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು, ಈ ಒಂದು ನೀರು ಬಹಳ ಇಂಪಾರ್ಟೆಂಟ್ ಈ ಒಂದು ಕೃಷಿ ಮಾಡೋದಕ್ಕೆ. ಈ ಒಂದು ಕೃಷಿಯ ಒಂದು ಚಟುವಟಿಕೆ ಯಾವುದೇ ಮಾಡೋದಾದ್ರೂ ಕೂಡ ನೀರು ಬಹಳ ಇಂಪಾರ್ಟೆಂಟ್. ಹಾಗಾಗಿ ತುಂಬಾ ಜನರು ಈ ಒಂದು ಜಮೀನುಗಳಲ್ಲಿ ಒಳ್ಳೆ ಜಮೀನು ಇರುತ್ತೆ, ಆದ್ರೆ ಅದಕ್ಕೆ ನೀರಿಲ್ಲ ಅಂತ ಹಲವಾರು ಜನರು ಈ ಒಂದು ಜಮೀನಲ್ಲಿ ಕೃಷಿ ಮಾಡೋದನ್ನೇ ನಿಲ್ಲಿಸ್ಬಿಡ್ತಾರೆ. ಆದ್ರೆ ಆ ರೀತಿಯಾದ ಒಂದು ಸಂದರ್ಭ ಯಾರಿಗೆಲ್ಲ ಇದೆ ಅವ್ರೆಲ್ರಿಗೂ ಕೂಡ ಸರ್ಕಾರದಿಂದನೇ ಒಂದು ಒಳ್ಳೆಯ ಗುಡ್ ನ್ಯೂಸ್ ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಅದೇನಂತಂದ್ರೆ, ಈ ಒಂದು ಸೋಲಾರ್ ಪಂಪ್ ಸೆಟ್ ನ ನೀವು ಈ ಒಂದು ನಿಮ್ಮ ಒಂದು ಜಮೀನಿಗೆ ಅಳವಡಿಸ್ಕೋಬಹುದು. ಅದೇ ರೀತಿಯಾಗಿ ನಿಮ್ಗೆ ಯಾವುದೇ ರೀತಿಯಾದ ತೊಂದರೆ, ನೀರಿನ ಒಂದು ತೊಂದರೆ ಇಲ್ಲದಿರೋ ಹಾಗೆ ಆ ಒಂದು ಜಮೀನಲ್ಲಿ ಕೃಷಿನ ಮಾಡಬಹುದು ಇನ್ ಮುಂದೆ. ಅದೇ ರೀತಿಯಾಗಿ ಈ ಒಂದು ಸೋಲಾರ್ ಪಂಪ್ ಸೆಟ್ಗೆ ನೀವು ಏನಾದ್ರೂ ಕೂಡ ಅಳವಡಿಸ್ಕೊಳ್ಳೋದಿಕ್ಕೆ ನಿಮ್ಗೆ ಏನಾದ್ರೂ ಕೂಡ ಆಸಕ್ತಿ ಇದ್ರೆ ನಿಮ್ಗೆ ಸರ್ಕಾರದಿಂದ 80% ವರ್ಗು ಕೂಡ ಸಬ್ಸಿಡಿನ ಕೊಡ್ತಾ ಇದ್ದಾರೆ. 20% ಹಣನ ನೀವು ಕಟ್ಟಬೇಕಾಗುತ್ತೆ. 80% ವರ್ಗು ಕೂಡ ಈ ಒಂದು ಕೇಂದ್ರ ಸರ್ಕಾರ ಮತ್ತೆ ಈ ಒಂದು ರಾಜ್ಯ ಸರ್ಕಾರ ಎರಡೂ ಸೇರಿ 80% ವರೆಗೆ ನಿಮ್ಗೆ ಸಬ್ಸಿಡಿನ ಕೊಡುವಂತದ್ದು. ಇನ್ನು ಉಳಿದಂತೆ 20% ನ ನೀವು ಹಣನ ನೀವು ಹಾಕ್ಬೇಕಾಗುತ್ತೆ. ಓಕೆ ಸ್ನೇಹಿತರೆ, ಅದ್ರ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತಾ ಹೋಗ್ತೀನಿ.